ಒಂದಲ್ಲ ಎರಡಲ್ಲ 50 ತುಂಡುಗಳಾಗಿ ದೇಹವನ್ನ ಕಟ್ ಮಾಡಲಾಗಿದೆ. ಅದನ್ನ ಫ್ರಿಡ್ಜ್ನಲ್ಲಿ ಇಡಲಾಗಿದೆ. ವಯಾಲಿಕಾವಲ್ನಲ್ಲಿ ಮಹಿಳೆಯನ್ನ ಪೀಸ್ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯನ್ನ ಹತ್ಯೆಗೈದು ತುಂಡಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿಟ್ಟಂತಹ ಪ್ರಕರಣ. ಮೃತದೇಹವನ್ನ 50 ತುಂಡುಗಳಾಗಿಸಿ ಫ್ರಿಡ್ಜ್ನಲ್ಲಿ ತರಕಾರಿಯನ್ನ ಜೋಡಿಸುವ ರೀತಿಯಲ್ಲಿ ಜೋಡಿಸಿದ್ದ. ಕೊಲೆ ಆರೋಪಿಯ ಪತ್ತೆಗಾಗಿ ಈಗಾಗಲೇ 6 ತಂಡಗಳ ರಚನೆ ಕೂಡ ಆಗಿದೆ. ಕೊಲೆ ಮಾಡಿ ಶವವನ್ನ ಫ್ರಿಡ್ಜ್ನಲ್ಲಿ ಇಡ್ಲಿಕ್ಕೆ ಕಾರಣ ಏನು ಗೊತ್ತಾ? ಕೊಲೆ ಮಾಡಿ ಎಸ್ಕೇಪ್ ಆಗಲು ಪ್ಲಾನ್ ಮಾಡಿದ್ನ ಹಂತಕ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಒಂದು ಕೊಲೆಯ ಸುತ್ತ ಹಲವು ಅನುಮಾನಗಳ ಹುತ್ತ ನಿರ್ಮಾಣವಾಗಿದೆ. ಹಾಗಾದ್ರೆ ಫ್ರಿಡ್ಜ್ನಲ್ಲಿಡೋದಕ್ಕೆ ಕಾರಣವೇನು? ದೇಹವನ್ನು ತುಂಡರಿಸಿ ಫ್ರಿಡ್ಜ್ನಲ್ಲಿ ಮೃತದೇಹವನ್ನು ಕತ್ತರಿಸಿ ಇಟ್ಟರೆ ಅದು ಸುಲಭವಾಗಿ ಯಾರಿಗೂ ಗೊತ್ತಾಗಲ್ಲ. ಹತ್ಯೆಯ ನಂತರ ಅದನ್ನು ಸಾಗಾಟ ಮಾಡೋದು ಕಷ್ಟ ಆಗುತ್ತೆ. ಫ್ರಿಡ್ಜ್ನಲ್ಲಿರುವಂತಹ ಶವ ಕೊಳೆಯೋದಕ್ಕೆ ಅಥವಾ ದುರ್ವಾಸನೆ ಬರೋದಕ್ಕೆ ಮಿನಿಮಮ್ 10 ದಿನಗಳಾದರೂ ಬೇಕು. ಅದು ಆತನಿಗೆ ಚೆನ್ನಾಗಿಯೇ ಗೊತ್ತಿತ್ತು. ಹಾಗಾಗಿಯೇ ಫ್ರಿಡ್ಜ್ನಲ್ಲಿಟ್ಟಿರುವಂಥದ್ದು. ಹೀಗಾಗಿ ಫ್ರಿಡ್ಜನ್ನು ಆನ್ ಮಾಡಿ ತರಕಾರಿಯ ರೀತಿಯಲ್ಲಿ ಆಕೆಯ ದೇಹದ 50 ಭಾಗಗಳನ್ನು ಜೋಡಿಸುವಂತಹ ಕೆಲಸ ಮಾಡ್ತಾನೆ. ಕೊಲೆಗೆ ಬಳಸಿರುವಂತಹ ಚಾಕುವನ್ನು ಕೂಡ ಆತ ಕೊಂಡೊಯ್ದಿದ್ದಾನೆ ಹಂತಕ. ಇಲ್ಲಿ ಚಾಕುವನ್ನು ಬಿಟ್ಟರೆ ಫಿಂಗರ್ ಪ್ರಿಂಟ್ ಸಿಗುತ್ತೆ, ಯಾರು ಏನು ಎಲ್ಲ ಗೊತ್ತಾಗ್ಬಿಡುತ್ತೆ, ತಗಲಾಕೊಂಡ್ಬಿಡ್ತೀನಿ ಅನ್ನುವಂತಹ ಯೋಚನೆಯನ್ನು ಮಾಡಿದಾನೆ. ಇವೆಲ್ಲವೂ ಕೂಡ ಆಕೆಯ ದೇಹವನ್ನು ಕಟ್ ಮಾಡಿ ಫ್ರಿಡ್ಜ್ನಲ್ಲಿ ಇಡೋದಕ್ಕೆ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ 6 ತಂಡಗಳ ರಚನೆಯಾಗಿದೆ. ಈ ಹಂತಕನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಈ ಆರೋಪಿಯ ಕೊಲೆ ಮಾಡಿದವ ಎಷ್ಟೇ ಚಾಣಾಕ್ಷತನವನ್ನು ಪ್ರದರ್ಶಿಸಿದ್ರು ಸಣ್ಣದೊಂದು ಸುಳಿವನ್ನಂತೂ ಬಿಟ್ಟು ಹೋಗಿರ್ತಾನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಈ ವ್ಯಕ್ತಿ ಮಹಿಳೆಯನ್ನ ಹತ್ಯೆ ಮಾಡ್ತಾನೆ, ಅದಾದಮೇಲೆ ಶವ ಸಾಗಾಟ ಮಾಡುವುದಕ್ಕೆ ಕಷ್ಟ ಸಾಧ್ಯ ಅಂತೇಳಿ ಆಕೆಯ ದೇಹವನ್ನ ಕಟ್ ಮಾಡಿ ಫ್ರಿಡ್ಜ್ನಲ್ಲಿ ಇಡುವಂತಹ ಕೆಲಸ ಮಾಡಿದ್ದಾನೆ. ಈ ಹಿಂದೆ ದೆಹಲಿಯಲ್ಲಿ ಶ್ರದ್ಧಾ ವಾಕರ್ ಹತ್ಯೆ ಆಗಿತ್ತಲ್ಲ, ಅದರಿಂದ ಏನಾದರೂ ಈತ ಪ್ರೇರೇಪಿತಗೊಂಡಿದ್ನ? ಆ ರೀತಿಯ ಐಡಿಯಾಗಳಿಂದ ಇಲ್ಲಿ ಏನಾದರೂ ಕಾಪಿ ಮಾಡ್ಲಿಕ್ಕೆ ಯತ್ನ ಮಾಡಿದ್ನ ಅಂತ? ಪ್ರೇಮ, ಯಾಕೆಂದ್ರೆ ಆತನ ಸೈಕೋ ಮನಸ್ಥಿತಿ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ಅನಾವರಣ ಆಗ್ತಾ ಹೋಗ್ತಾ ಇರೋಂಥದ್ದು. ಯಾಕೆಂದ್ರೆ ಆತ ಹತ್ಯೆಯನ್ನ ಮಾಡಿದ ಬಳಿಕ ಆ ಶವವನ್ನ ಯಾವ ರೀತಿಯಲ್ಲಿ ಮುಚ್ಚಿಡಬೇಕು, ಜೊತೆಗೆ ಅಲ್ಲಿಂದ ಶವವನ್ನು ವಿಲೇವಾರಿ ಮಾಡಲಿಕ್ಕೂ ಕೂಡ ಪ್ರಯತ್ನಗಳು ಆಗಿರುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಪ್ರಮುಖವಾಗಿ ಸರಿಸುಮಾರು 50 ಪೀಸ್ಗಳನ್ನು ಒಂದು ಮನುಷ್ಯನ ಮೃತದೇಹವನ್ನು ಕಟ್ ಮಾಡ್ತಾನೆ ಅಂದರೆ ಆತನ ಮನಸ್ಥಿತಿ ಯಾವ ರೀತಿ ಇತ್ತು ಅನ್ನೋದು ಕೂಡ ಐಡೆಂಟಿಫೈ ಆಗುವಂಥದ್ದು. ಜೊತೆಗೆ ಆತ ಆ ಮೃತದೇಹವನ್ನೇ ಯಾವ ಕಡೆ ಬಿಸಾಡಬೇಕು ಏನು ಅನ್ನೋದ್ರ ಬಗ್ಗೆಯೂ ಕೂಡ ಏನಾದರೂ ಪ್ಲಾನನ್ನು ಮಾಡ್ಕೊಂಡಿರುವಂಥದ್ದು. ಜೊತೆಗೆ ಅದನ್ನು ಫ್ರಿಡ್ಜ್ನಲ್ಲಿ ಇಟ್ಟಿದ್ರೆ ಆತ ತಪ್ಪಿಸ್ಕೊಳ್ಳೋದಕ್ಕೆ ಸಾಕಷ್ಟು ಕಾಲಾವಕಾಶಗಳು ಸಿಗ್ತವೆ ಅನ್ನೋದ್ರ ಬಗ್ಗೆಯೂ ಕೂಡ ಇರುವಂಥ ವಿಚಾರಗಳು. ಯಾಕೆಂದರೆ ಸರಿಸುಮಾರು ಏನು ಒಂದು ಫ್ರಿಡ್ಜ್ನಲ್ಲಿ ಒಂದು ಯಾವುದಾದ್ರೂ ವಸ್ತುವನ್ನು ಇಟ್ಟರೆ ಅಂದರೆ ಅಲ್ಲೂ ಕೂಡ ಮೃತದೇಹವನ್ನು ಇಟ್ಟ ಸಂದರ್ಭದಲ್ಲಿ ಅದು ಕೊಳಿಲಿಕ್ಕೆ ಕನಿಷ್ಠ 5 ರಿಂದ 10 ದಿನಗಳ ಕಾಲ ಬೇಕಾಗುತ್ತೆ. ಅದರಿಂದ ಸ್ಮೆಲ್ ಬರುವಂಥದ್ದಕ್ಕೆ ಸ್ಮೆಲ್ ಸ್ಪ್ರೆಡ್ ಆಗಲಿಕ್ಕೂ ಕೂಡ ಒಂದಷ್ಟು ದಿನಗಳ ಕಾಲ ಬೇಕಾಗುವಂಥದ್ದು. ಆ ಸಂದರ್ಭದಲ್ಲಿ ಆತ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ, ಜೊತೆಗೆ ಯಾವುದೇ ರೀತಿಯ ಸಾಕ್ಷ್ಯಗಳನ್ನು ಕೂಡ ಉಳಿಸದೇ ಇರೋದಕ್ಕೆ ಏನೇನೋ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಯಾವ ರೀತಿಯ ಎರೇಸನ್ನು ಮಾಡಬೇಕು, ಈ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡಿರುವಂಥ ಸಾಧ್ಯತೆಗಳಿದ್ದಾವೆ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಅದನ್ನು ತುಂಬ ಸೂಕ್ಷ್ಮವಾಗಿ ಪ್ರಕರಣವನ್ನು ತೆಗೆದುಕೊಂಡಿರುವಂಥದ್ದು. ಜೊತೆಗೆ ಆತನ ಮನಸ್ಥಿತಿ ಯಾವ ರೀತಿ ಇತ್ತು, ಜೊತೆಗೆ ಆತ ಹತ್ಯೆಯನ್ನು ಮಾಡಿದ ಬಳಿಕ ಎಲ್ಲೆಲ್ಲಿ ಸಂಚಾರವನ್ನು ಮಾಡಿದ್ದಾನೆ, ಜೊತೆಗೆ ತಪ್ಪಿಸ್ಕೊಳ್ಳೋದಕ್ಕೆ ಮಾಡಿರುವಂಥ ಪ್ರಯತ್ನಗಳೇನೇನು, ಇದೆಲ್ಲದೂ ಕೂಡ ಐಡೆಂಟಿಫೈಯನ್ನು ಮಾಡುವಂಥ ಪ್ರಯತ್ನಗಳನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಒಂದಷ್ಟು ಅನುಮಾನಗಳಿದ್ದಾವೆ. ಆ ಅನುಮಾನಗಳು ಸತ್ಯಾಸತ್ಯತೆಗೆ ಹತ್ತಿರವಾದರೆ ಆ ಕೊಲೆಯ ಆರೋಪಿ ಇನ್ನೇನೋ ಕೆಲವೇ ದಿನಗಳಲ್ಲಿ ಪೊಲೀಸರ ಕೈಗೆ ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.